ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ, ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ, ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886067252 9620034338. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಳೆ ಕಲಬುರಗಿಗೆ ನಟ ಪ್ರಕಾಶ್ ರೈ ಆಗಮನ, ನಗರದಲ್ಲಿ ಸುನಿಲ್ ಮಾನ್ಪಡೆ ಹೇಳಿಕೆ. ಲೋಕಸಭೆ ಚುನಾವಣೆಯಲ್ಲಿ 20ಕ್ಕೂ ಅಧಿಕ ಸ್ಥಾನ ಗೆಲ್ತೇವೆ, ಕಲಬುರಗಿಯಲ್ಲಿ ಸಚಿವ ಬಿಎಸ್ ಸುರೇಶ್ ಹೇಳಿಕೆ. ಈ ಬಾರಿಯ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಗೃಹ ಸಚಿವರನ್ನು ಆಹ್ವಾನಿಸಿ, ಕನ್ನಡ ಪರ ಸಂಘಟನೆಯ ಮುಖಂಡರ ಒತ್ತಾಯ. ಈ ಬಾರಿಯ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಗೃಹ ಸಚಿವರನ್ನು ಆಹ್ವಾನಿಸಿ, ಕನ್ನಡ ಪರ ಸಂಘಟನೆಯ ಮುಖಂಡರ ಒತ್ತಾಯ. ಈಗ ವಾರ್ತೆಗಳ ವಿವರ. ಆರ್ಟ್ ಥಿಯೇಟರ್ ಅಂತರಂಗ ಸಾಂಸ್ಕೃತಿಕ ಸೇವಾ ಸಂಸ್ಥೆ, ರಂಗವೃಕ್ಷ ಕಲಾ ತಂಡ ಕಲಬುರಗಿ ಹಾಗೂ ಸೂರ್ಯನಗರ ಸಂಸ್ಕೃತಿ ಸೇವಾ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀಪಾದ ಭಟ್ಟರವರ ನಿರ್ದೇಶನ ನಾಟಕ ಪ್ರದರ್ಶನ ಹಾಗೂ ಪ್ರಕಾಶ್ ರೈ ಅವರ ಸಂವಾದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಆರ್ಟ್ ಥಿಯೇಟರ್ ಸಂಘದ ಅಧ್ಯಕ್ಷ ಸುನಿಲ್ ಮಾನ್ಪಡೆ ತಿಳಿಸಿದರು. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 2 ದಶಕಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಈ 4 ರಂಗ ಸಂಸ್ಥೆಗಳು ವೃತ್ತಿರಂಗ ಕಲಾವಿದರಾಗಿ, ಸಂಘಟಕರಾಗಿ ಶಾಲಾ, ಕಾಲೇಜು, ರಂಗಭೂಮಿ ಹವ್ಯಾಸಿ, ರಂಗಭೂಮಿ, ರಾಜ್ಯ ಮಟ್ಟದ ರಂಗ ತರಬೇತಿ ಶಾಲೆ, ಉಪನ್ಯಾಸ, ಕಿರುಚಿತ್ರ ಪ್ರದರ್ಶನ ನೀಡುತ್ತಾ ಕಲ್ಯಾಣ ಕರ್ನಾಟಕದ ತತ್ವಪದ, ಗೀಗಿಪದ, ಡೊಳ್ಳು ಕುಣಿತ, ಹಲಗೆ, ಹೋರಾಟ ಹೀಗೆ ಅನೇಕ ಜಾನಪದ ಕಲಾ ದರ್ಶನಗಳು ಶಾಲಾ ಕಾಲೇಜು ಹಂತದಿಂದ ತರಬೇತಿ ನೀಡಿ ಸಾಂಸ್ಕೃತಿಕ ನೆಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿರಂತರ ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 10ರಂದು ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಅನುಸಂಧಾನ ಕುರಿತು ಖ್ಯಾತ ನಟ ಪ್ರಕಾಶ್ ರೈ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಹಾಗೂ ಕರ್ನಾಟಕ ಹೆಸರಾಂತ ನಾಟಕ ನಿರ್ದೇಶಕರಾದ ಶ್ರೀಪಾದ ಭಟ್ರವರ ನಿರ್ದೇಶನದ ಗಾಯನಗಳು ನಾಟಕ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಇದೇ 10ನೇ ತಾರೀಕು
ಗುಲ್ಬರ್ಗ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಒಂದು ಗಾಯಗಳು ಅಂತೇಳಿ ಒಂದು ನಾಟಕ ಇದೆ. ಅದು ಪ್ರಕಾಶ್ ರೈ ಅವರ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀಪಾದ್ ಭಟ್ ಅವ್ರದ್ದು. ಅವತ್ತಿನ ದಿವಸ ಆ ನಾಟಕ ಕಾರ್ಯಕ್ರಮಕ್ಕೆ ಪ್ರಕಾಶ್ ರೈ ಅವರೇ ಬರ್ತಾ ಇದ್ದಾರೆ. ಅವತ್ತಿನ ದಿವಸ ಪ್ರಕಾಶ್ ಅವರು 5 ಗಂಟೆಗೆ ಬಂದು ಒಂದು ಸಂವಾದ ಕಾರ್ಯಕ್ರಮ ಕೂಡ ಅವ್ರ ಜೊತೆ ಏರ್ಪಡಿಸ್ತಾ ಇದ್ದೀವಿ. ಸಾಂಸ್ಕೃತಿಕ ರಂಗದ ಬಗ್ಗೆ ಅವರು ಒಂದು ತಾಸು ಡಿಸ್ಕಷನ್ ಮಾಡ್ತಾರೆ. ನಂತರ ನಾಟಕ ಪ್ರಾರಂಭ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಕಾಶ್ ರೈ ಅವ್ರ ಜೊತೆಗೆ ಕಲಬುರಗಿ ಜಿಲ್ಲೆಯ ಉಪನ್ಯಾಸಕರು ಮತ್ತು ಚಿಂತಕರು, ಹೋರಾಟಗಾರರು, ಬೇರೆ ಬೇರೆ ಸಮುದಾಯದ ನಾಯಕರು ಒಂದು ಸಂವಾದದಲ್ಲಿ ಭಾಗವಹಿಸ್ತಾರೆ. ಅದು ಆದ ನಂತರ ನಾಟಕ ಪ್ರದರ್ಶನ ಆಗ್ತದೆ ಸರ್. ದಯವಿಟ್ಟು ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ಜೊತೆಗೆ ನಮ್ಮ ಕಾರ್ಯಕ್ರಮ ಸುದ್ದಿ ಪ್ರಸಾರ ಮಾಡಬೇಕು, ಪ್ರಚಾರ ಕೊಡಬೇಕಂತೇಳಿ ತಮ್ಮ ಹತ್ರ ಮನವಿ ಮಾಡ್ಕೊಳ್ತೀವಿ ಸರ್. ಅಂತರಂಗ ಸಾಂಸ್ಕೃತಿಕ ಸೇವಾ ಸಂಘದ ಎಸ್ಬಿ ಹರಿಕೃಷ್ಣ, ರಂಗವೃಕ್ಷ ಕಲಾ ತಂಡದ ಮಲ್ಲಿಕಾರ್ಜುನ್, ಅಂತರಂಗ ಸಾಂಸ್ಕೃತಿಕ ಸೇವಾ ಸಂಘದ ರಾಜ್ಕುಮಾರ್, ಎಸ್ಕೆ ಸೂರ್ಯನಗರಿ, ಸಾಂಸ್ಕೃತಿಕ ಸೇವಾ ಸಂಘದ ಸಂತೋಷ್ ಮೇಲ್ಮನಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ. ಬಿಜೆಪಿ ಜೆಡಿಎಸ್ ಹಿಂದಿನಿಂದ ಒಳಗೊಳಗೆ ಒಂದೇ ಇದ್ದು ಇದೀಗ ಬಹಿರಂಗವಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಷ್ಟೇ. ಅದ್ಯಾವುದೂ ನಮ್ಮ ಮೇಲೆ ಪರಿಣಾಮ ಆಗಲ್ಲ ಎಂದು ನಗರದ ನಗರಾಭಿವೃದ್ಧಿ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಎಸ್ ಸುರೇಶ್, ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದರು. ಬಿಜೆಪಿ ಹಾಗೂ ಜೆಡಿಎಸ್ ಮೊದಲಿನಿಂದಲೇ ಒಂದೇ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಯಾವುದೇ ಪರಿಣಾಮ ಆಗಲ್ಲ. ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ. ಈ ಬಾರಿ ಅಧಿಕ ಸ್ಥಾನಗಳಿಂದ ಗೆಲುವು ಸಾಧಿಸುತ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಸನಾತನ ಧರ್ಮದ ಬಗ್ಗೆ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆ ವಿಚಾರದ ಕುರಿತು ಮಾತನಾಡಿದ ಅವರು, ಸ್ಟಾಲಿನ್ ಅವರ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಯುಪಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ಯಾವುದೇ ಬೆದರಿಕೆಗೆ ಖರ್ಗೆ ಅವರು ಹೆದರುವುದಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟಿಂಗ್ ಮಾಡಿದ್ರು. ಅಲ್ಲ, ಲಾಸ್ಟ್ ಟೈಮ್ ನಿಮ್ ಜೊತೆ ಇದ್ರು, ಮೈತ್ರಿ ಇದ್ರು ಮುಂಚೆ. ಲಾಸ್ಟ್ ಟೈಮ್ ನಿಮ್ ಜೊತೆ ಲಾಸ್ಟ್ ಟೈಮ್ ಎಲೆಕ್ಷನ್ ಅದೇ ಬೈಟ್ ತೋಲತಾರೆ. ಬಜ್ಜೆ ಹಾಕೊಳ್ಳಿ ಪ್ಲೀಸ್. ಈಗ ಅವ್ರ ಮೈತ್ರಿ ನೀವು ಕಾಂಗ್ರೆಸ್ ಗೆ ಎಫೆಕ್ಟ್ ಆಗುತ್ತಾ ಅಂತ? ನಮ್ಗೆ ಯಾವ ಎಫೆಕ್ಟ್ ಆಗಲ್ಲ, ಇನ್ನೂ ಒಳ್ಳೇದಾಗ್ತದೆ. ಜನಗಳು ಗೊತ್ತಾಗ್ತದಲ್ಲ ಯಾವ್ದು ಜಾತ್ಯತೀತ ಪಕ್ಷ, ಯಾವ್ದು ಜಾತಿವಾದಿ ಪಕ್ಷ ಅಂತ. ಅದರಿಂದ ನಮ್ಗೆ ಅನುಕೂಲನೇ ಆಗ್ತದೆ. ಅದರಿಂದ ಹೈಕಮಾಂಡ್ ಏನು ಹೇಳಿದೆ, ನಾವು ಸ್ವತಂತ್ರವಾಗಿ ನಾವು ಸ್ಪರ್ಧೆ ಮಾಡ್ತೀವಿ. ನಾವು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲುವಂಥ ವಿಶ್ವಾಸ ನಮ್ಗೆಲ್ಲ ಇದೆ. ಸ್ಟಾಲಿನ್ ಅವರು ಸನಾತನ ಅವ್ರ ಪಕ್ಷದ ಹೇಳಿಕೆ, ಕಾಂಗ್ರೆಸ್ ಅಲ್ಲ. ಒಕ್ಕೂಟದಲ್ಲಿದ್ದಾರಲ್ಲ ಸರ್ ಅವರು. ಒಕ್ಕೂಟದಲ್ಲಿ ಹಲವಾರು ಪಕ್ಷಗಳಿದ್ದಾವೆ, ಹಲವಾರು ಲೀಡರ್ಸ್ ಇದ್ದಾವೆ. ಎಲ್ಲ ಲೀಡರ್ಗಳಿಗೂ ನಾವು ಅನ್ಸೋದು ಹೇಳಲಿಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷದ ಯಾವ್ದಾದ್ರು ನಾಯಕರು ಹೇಳಿದ್ರೆ ಅದಕ್ಕೇನಾದ್ರೂ ನಾವು ಪ್ರತಿಕ್ರಿಯೆ ಕೊಡ್ಬೋದು. ಬೇರೆ ಪಕ್ಷದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು. ನೋಡಿ, ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದ್ರಲ್ಲಿ ಅದು ವೈಯಕ್ತಿಕ ಅಭಿಪ್ರಾಯ ಆದ್ರೂ ಹೇಳಿದ್ರಲ್ಲಿ ಅದು ಅವರು ವಾಕ್ ಸ್ವಾತಂತ್ರ್ಯ ಇರೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತಾಡುವಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ಇಲ್ಲೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ತಗೊಂಡೋಗಿ ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇರುವಂಥ ಜಾಗದಲ್ಲಿ ಕಂಪ್ಲೇಂಟ್ ಮಾಡಿ ಏನು ಮಾಡೋಕ್ಕಾಗ್ತದೆ? ಅವರು ಗೌರವಾನ್ವಿತ ಸಚಿವರಿದ್ದಾರೆ ಖರ್ಗೆ ಅವರು ನಮ್ಮ ರಾಜ್ಯದಲ್ಲಿ. ಈ ಬೆದರಿಕೆಗಳಿಗೆ, ಈ ಗುಡ್ ಬೆದರಿಕೆಗಳೆಲ್ಲ ಕಾಂಗ್ರೆಸ್ ಪಕ್ಷ ಬೆದರೋದು ಇಲ್ಲ, ಖರ್ಗೆ ಅವರು ಬೆದರುವಂಥ ಸಂಭವನೆ ಇದೆ. ಸೆಪ್ಟೆಂಬರ್ 17ರಂದು ನಡೆಯುವ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಗೃಹ ಸಚಿವರನ್ನು ಆಹ್ವಾನಿಸುವಂತೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಆಗ್ರಹ ಮಾಡಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕನ್ನಡ ಪರ ಸಂಘಟನೆಯ ಮುಖಂಡ ಮಂಜುನಾಥ್ ನಾಲ್ವಾರ್ಕರ್ ಅವರು, ಈ ಬಾರಿಯ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಸಿಎಂ ಅವರ ಜೊತೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತೆ ಒತ್ತಾಯಿಸಿದರು. ಜೊತೆಗೆ ಕಲಬುರಗಿ ಕೋಟೆ, ಎಸ್ವಿಪಿ ವೃತ್ತ ಸೇರಿದಂತೆ ಈ ಭಾಗದ ಪ್ರಸಿದ್ಧ ಸ್ಥಳಗಳನ್ನು ವಿದ್ಯುತ್ ದೀಪಾಲಂಕಾರದಿಂದ ವಿಶೇಷವಾಗಿ ಅಲಂಕರಿಸಿ ಅತ್ಯಂತ ಅದ್ದೂರಿಯಿಂದ ಉತ್ಸವವನ್ನು ಆಚರಿಸುವಂತೆ ಮನವಿ ಮಾಡಿದರು. ಪೊಲೀಸ್ ಮೈದಾನದಲ್ಲಿ ಧ್ವಜಾರೋಹಣ ಮಾಡುವಂಥ ಒಂದು ಸಂಪ್ರದಾಯ. ಆದರೆ 75ನೇ ವರ್ಷದ ಕಲ್ಯಾಣ ಕರ್ನಾಟಕ ವಿಮೋಚನಾ ಉತ್ಸವ ಸಂದರ್ಭದಲ್ಲಿ ಇವತ್ತು ಒಕ್ಕೂಟ ಹಿಂದಿನಿಂದ ಹೇಳಿದೆ, ಸುಮಾರು 3 ವರ್ಷಗಳಿಂದ ಹೇಳ್ತಾ ಇದ್ದೇವೆ. ಕೇಂದ್ರದ ಗೃಹ ಸಚಿವರನ್ನು, ಪ್ರಧಾನಿಗಳನ್ನು ಇವತ್ತು ಇಲ್ಲಿ ಈ ಒಂದು ದೊಡ್ಡ ಒಂದು ಉತ್ಸವ ಇದು ನಮಗೆ ಭಾರತದಕ್ಕೆ ಮತ್ತು ನಮಗೆ 6 ಜಿಲ್ಲೆಗಳಿಗೆ ತಡವಾಗಿ ಸ್ವಾತಂತ್ರ್ಯ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ರಾಷ್ಟ್ರಧ್ವಜವನ್ನು 6 ಜಿಲ್ಲೆಗಳಿಗೆ ನಾವು ಆಚರಣೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಗೃಹ ಸಚಿವರನ್ನು ಆಹ್ವಾನಿಸಬೇಕು ಅನ್ನುವಂಥ
ಮೂಲದಂಥ ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಸೆಪ್ಟೆಂಬರ್ 17ರಂದು ನಡೆಯುವಂಥ ವಿಮೋಚನಾ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಆಗಬೇಕು. ಅದ್ರ ಜೊತೆಲಿ ಈ ಭಾಗದಲ್ಲಿರುವಂಥ ಐತಿಹಾಸಿಕ ಕೋಟೆ ಕೊತ್ತಲಗಳು ಸೇರಿದಂತೆ ಕಲಬುರಗಿ ನಗರದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಬೇಕು. ವಿಮೋಚನಾ ಉತ್ಸವದ ಆಚರಣೆ ಮಾಡುತ್ತಿದ್ದು, ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಸಂವಿಧಾನ 371ನೇ ಕಲಂ ತಿದ್ದುಪಡಿಯ ಆದಮೇಲೆ ಸುಮಾರು 10 ವರ್ಷದ ಸಂಭ್ರಮವನ್ನು ಇದೇ ಸಂದರ್ಭದಲ್ಲಿ ಆಚರಣೆ ಮಾಡ್ತೇವೆ ಅಂತೇಳಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಈಗಾಗಲೇ ಪತ್ರಿಕೆಯಲ್ಲಿ 2 ದಿನಗಳ ಹಿಂದೆಯೇ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಹಾಗಾಗಿ 10 ವರ್ಷದ ಸಂಭ್ರಮ ಆಚರಣೆ ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಅಂದರೆ ಕೇಂದ್ರ ಗೃಹ ಸಚಿವರನ್ನು ಆಹ್ವಾನಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ. ಏಕೆ ಅಂತಂದರೆ ಪಟೇಲರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಅಂದಿನ ಗೃಹ ಸಚಿವರಾಗಿರುವಂಥ LK ಅಡ್ವಾಣಿಯವರು ಆಗಮಿಸಿ ಅವರ ಅಮೃತ ಹಸ್ತದಿಂದ ಅದನ್ನು ಲೋಕಾರ್ಪಣೆಗೊಂಡಿದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿತ್ತು. 75ನೇ ವರ್ಷದ ಸಂಭ್ರಮ ಇದೆ. ಹಾಗಾಗಿ ಕೇಂದ್ರದ ಗೃಹ ಸಚಿವರನ್ನು ಕರೆಸುವ ಮೂಲಕವಾಗಿ ಮುಖ್ಯಮಂತ್ರಿಗಳು ಯಥಾ ಪ್ರಕಾರ ಮುಖ್ಯಮಂತ್ರಿಗಳು ಬರಬೇಕು. ಅವರ ಜೊತೆಯಲ್ಲಿ ಎಲ್ಲ ಸಚಿವರು, ಈ ಭಾಗದ ಸಂಸದರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಒಳಗೊಂಡಂತೆ ಒಂದು ಈ ಕಾರ್ಯಕ್ರಮವನ್ನು ಜರುಗಬೇಕು, ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ನಡಿಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾಯಿದ್ದಾರೆ. ಇದ್ರ ಜೊತೆಯಲ್ಲಿ 10 ವರ್ಷದ ಏನು ಆರ್ಟಿಕಲ್ 371J ಸಂಭ್ರಮ ಏನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂಭ್ರಮದಲ್ಲಿ ಇವತ್ತು ಸುಮಾರು 12 ಜನಪರ, ಕನ್ನಡ ಪರ, ದಲಿತ ಪರ, ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆಗಳು ಸೇರಿ ಸಮನ್ವಯ ಸಮಿತಿ ಅಂತೇನು ಮಾಡ್ಕೊಂಡಿತ್ತು. ಈ ಹೋರಾಟ ಸಂದರ್ಭದಲ್ಲಿ 12 ಜನರ ಮೇಲೆ ಸರ್ಕಾರ ಕೇಸನ್ನು ಹಾಕಿತ್ತು. ಅದೇ ಕೂಡ ಇವತ್ತು ಕಳೆದ ಸಿದ್ದರಾಮಯ್ಯ ಸರ್ಕಾರ ಅದು ಕೇಸನ್ನು ಹಿಂಪಡೆದಿದೆ. ಹಾಗಾಗಿ ಆ ಎಲ್ಲ 12 ಜನರಲ್ಲಿ ಒಬ್ಬರು ಇವತ್ತು ಸುಮಾರು 4-5 ವರ್ಷ ಆಯಿತು, ಅವರು ನಮ್ಮ ಜೊತೆಲಿಲ್ಲ, ಶಿವಶರಣಪ್ಪ ಕಣದಾಳ್ ಅಂತೇಳಿ. ಅವರನ್ನು ನಾವು ನೆನೆಸ್ಬೇಕಾಗ್ತದೆ. ಯಾಕಂದರೆ ಬಿದರ್ದಿಂದ ಬೆಂಗಳೂರುವರೆಗೂ 371ಗೋಸ್ಕರ ಒಂದು ಜ್ಯೋತಿ ಯಾತ್ರೆ ಮಾಡಿದಂಥ ಒಬ್ಬ ನಿಷ್ಠಾವಂತ ಅಪ್ಪಟ ಕನ್ನಡ ಪರ ಹೋರಾಟಗಾರ. ಹಾಗಾಗಿ ಈ ಸುಮಾರು ಈ 10 ವರ್ಷದ ಸಂಭ್ರಮದಲ್ಲಿ ಆರ್ಟಿಕಲ್ 371ಗೋಸ್ಕರ ಕೇವಲ ಕೇಸ್ ಇದ್ದವರಿಗಂತ ಅಲ್ಲ, ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರೆಲ್ಲರನ್ನ ಗುರುತಿಸಿ ಕನಿಷ್ಠ ಡಾಕ್ಟರ್ ಅಜಯ್ ಸಿಂಗ್ ಅವರು ಅದು KKRDB ಅಧ್ಯಕ್ಷ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಗೌರವ ಸತ್ಕಾರ ಮಾಡುವಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಕು ಅನ್ನೋಂಥದ್ದು ನಾವು ಮನವಿ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಸಚಿನ್ ಪರ್ತಾಬಾದ್, ಆನಂದ್ ಕಪ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಮಹಾವಿದ್ಯಾಲಯದ ಕಲಾವಾಣಿ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಹಾಗೂ ಅವ್ವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು. ಈ ವೇಳೆ ವೃಕ್ಷ ಮಾತೆ ಎಂದೇ ಹೆಸರುವಾಸಿಯಾಗಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತುಳಸಿ ಗೋವಿಂದ ಗೌಡ ಅವರಿಗೆ 2022-23ನೇ ಸಾಲಿನ ಅವ್ವ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರಶಸ್ತಿ ಫಲಕದ ಜತೆಗೆ 21,000 ರೂಪಾಯಿಗಳ ನಗದು ಬಹುಮಾನ ವಿತರಣೆ ಮಾಡಲಾಯಿತು. ಮಾತನಾಡಿದ ಅವರು, ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡುವುದು ಅಗತ್ಯವಾಗಿದೆ. ಕಾಡು ಉಳಿದರೆ ಮಾತ್ರ ನಾವು ಉಳಿಯುತ್ತೇವೆ. ಹೀಗಾಗಿ ಎಲ್ಲರೂ ಗಿಡಗಳನ್ನು ಬೆಳೆಸಿ ಕಾಡು ಉಳಿಸುವ ಸಂಕಲ್ಪ ಮಾಡೋಣ ಎಂದು ಕರೆ ನೀಡಿದರು. ಹಿಂದೆಲ್ಲ ಗಿಡ ನೆಡಲು ನಮ್ಮ ಬಳಿ ದುಡ್ಡಿಲ್ಲದಿದ್ದರೂ ಬೇರೆಯವರ ಬಳಿ ದುಡ್ಡು ಹೊಂದಿಸಿ 3-4 ಜನರು ಸೇರಿ ಕಾಡಿನಲ್ಲಿ ಗಿಡಗಳನ್ನು ನೆಡುವ ಕೆಲಸ ಮಾಡುತ್ತಿದ್ದೆವು. ಇಲ್ಲಿಯವರೆಗೂ ಸಾವಿರಾರು ಗಿಡಗಳನ್ನು ನೆಡುವ ಮೂಲಕ ಕಾಡು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಅದನ್ನು ನೀವೆಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕು ಎಂದರು.
ಹೈಕೋರ್ಟ್ ಹಿರಿಯ ವಕೀಲೆ ಹಾಗೂ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿನಿ ಮಂಜುಳಾ ಎನ್ ತೇಜಸ್ವಿ ಅವರು ಮಾತನಾಡಿ, ಹೆಣ್ಣು ಹೊರಗಡೆ ಹೋಗದಂತ ಸಮಯದಲ್ಲಿಯೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕಾಲೇಜು ಸ್ಥಾಪನೆ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಗೋದುತಾಯಿ ದೊಡ್ಡಪ್ಪ ಅಪ್ಪ ಮಹಾವಿದ್ಯಾಲಯ ಕಾರಣವಾಗಿದೆ ಎಂದರು. ಹೆಣ್ಣನ್ನು ಶಕ್ತಿಯ ರೂಪದಲ್ಲಿ ಪೂಜೆ ಮಾಡುವ ದೇಶದಲ್ಲಿ ಇನ್ನೂ ಹೆಣ್ಣಿನ ಶೋಷಣೆ ನಿಂತಿಲ್ಲ. ಸಮಾಜದ ಎಲ್ಲ ರಂಗದಲ್ಲೂ ಹೆಣ್ಣು ದಬ್ಬಾಳಿಕೆ, ಶೋಷಣೆ, ಹಿಂಸೆ, ಅತ್ಯಾಚಾರಕ್ಕೆ ಒಳಗಾಗುತ್ತಲೇ ಇರುವುದು ನೋವಿನ ಸಂಗತಿಯಾಗಿದೆ. ಕೆಲವೊಮ್ಮೆ ಹೆಣ್ಣು ಗಂಡು ಎಂದು ಭೇದ ಮಾಡುವವರನ್ನು ಕಂಡಾಗ ಈಗಲೂ ಬೇಸರವಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಕಾರಣ ಕೂಡ ಇದೇ ಸಂಸ್ಥೆ, ಇದೇ ವಿದ್ಯಾಸಂಸ್ಥೆ, ಇದೇ ಮಹಾವಿದ್ಯಾಲಯ, ಇದೇ ನನ್ನ ಗುರುಗಳು. ನಾನಿವತ್ತು ಏನಿದ್ದೀನೋ ಅದೆಲ್ಲವೂ ನನ್ನ ಗುರುಗಳ ಕಾರ್ಯಕ್ರಮಗಳಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಕಾಲೇಜಿನ ದಿನಗಳಲ್ಲಿ ಈಗೂ ಮನಸ್ಸಿನಲ್ಲಿ ಕಸಿಯಾಗಿದೆ. ನನ್ನ ಮನಪಟ್ಟದಲ್ಲಿ ಯಾವಾಗಲೂ ಅದು ಒಳ್ಳೆಯ ಒಂದು ಅನುಭವವನ್ನು ಕೊಡ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಇಲ್ಲಿನ ಶಿಕ್ಷಕರು ಮತ್ತು ಇಲ್ಲಿಯ ವಾತಾವರಣ. ನಾನು ಸ್ವಲ್ಪ ಈ ಇಂಟರ್ ಕಾಲೇಜ್ ಡಿಬೇಟ್ ಕಾಂಪಿಟೇಷನ್ಸ್ಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ನನ್ನ ಶಿಕ್ಷಕರು ಕೇವಲ ನನಗೊಬ್ಬರಿಗೆ ಅಂತಲ್ಲ, ನನ್ನಂತ ಹತ್ತಾರು, ನೂರಾರು, ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಪ್ರೋಗ್ರಾಮ್ಗಳಿಗೂ ನನ್ನನ್ನು ಹುಡುಗಿಸೋರು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಹುಡುಗಿಸೋರು. ಈ ಶೀಟು ಪ್ರೈಸ್ಗಳನ್ನ ತಂದಾಗ ಸ್ವಂತ ತಮ್ಮ ಮಕ್ಕಳೇ ಏನೋ ಸಾಧಿದಂತಹ, ಏನೋ ಒಂದು ಸಾಧನೆ ಮಾಡಿದಂತಹ ಹೆಮ್ಮೆಯಿಂದ ಬೀಗ್ತಾ ಇತ್ತು. ನನ್ನ ಪಾಲಿಗೆ ಈ ಗೋದುತಾಯಿ ಕಾಲೇಜು ನನ್ನ ಇನ್ನೊಂದು ಮನೆಯೇ ಆಗಿತ್ತು. ಎಲ್ಲರ ದಾರಿಯಲ್ಲೂ ನನಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡಿದಂತಹ ಶಿಕ್ಷಕರನ್ನ ನಾನು ಕಂಡಿದ್ದೇನೆ. ಅದೊಂದು ಅಭ್ಯಾಸ ಮಾಡುವಂತಹ ವಾತಾವರಣ ಆಗಿತ್ತು. ಇಂತಹ ಒಂದು ವಿದ್ಯಾಸಂಸ್ಥೆಯನ್ನ ಹುಟ್ಟು ಹಾಕಿ ಬೆಳೆಸಿ ನೂರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭವ್ಯ ಭವಿಷ್ಯತ್ತಿಗೆ ಒಂದು ದಾರಿ ಮಾಡಿಕೊಟ್ಟಂತಹ ಕಾರಣೀಕರ್ತವಾಗಿರ್ತಕ್ಕಂತಹ ಈ ವಿದ್ಯಾಸಂಸ್ಥೆಗೆ ನನ್ನ ಶಿರಸ ವಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹೆಣ್ಣು ಮಕ್ಕಳು ಅಂದ್ರೆ ಮನೆಯ 4 ಗೋಡೆಗಳಿಗೆ ಮಾತ್ರವೇ ಸೀಮಿತ. ಅವರ ಬುದ್ಧಿ ಮೊಳಕಾಲ ಕೆಳಗೆ, ಅವರು ಹೊರಗಡೆ ಹೋಗ್ಲಿಕ್ಕೆ ಅನರ್ಹರು, ಸಾಧನೆ ಮಾಡಲಿಕ್ಕೆ ಅನರ್ಹರು, ಅವ್ರ ಮನೆ ಹೊರಗಡೆ ಕಾಲಿಡಲೇಬಾರದು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ವಿದ್ಯಾಸಂಸ್ಥೆಯನ್ನ ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿಸಿ ಹೆಣ್ಣು ಮಕ್ಕಳ ಒಂದು ಶಿಕ್ಷಣದ ಮಹತ್ವವನ್ನ ಅವರ ಪೋಷಕರಿಗೆ ಮನೆಗೂ ಹೋಗಿ ತಿಳಿಸಿ ಅವರ ಹೆಣ್ಣು ಮಕ್ಕಳನ್ನ ಶಿಕ್ಷಣ ಸಂಸ್ಥೆಗೆ ಎಳೆದು ತಂದು ಅವರ ಜೀವನಕ್ಕೆ ದಾರಿ ದೀಪವಾಗಿಸಿದಂತಹ ಈ ವಿದ್ಯಾಸಂಸ್ಥೆಯ ಕೂಸು ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ. ಈ ವೇಳೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮುಖ್ಯಸ್ಥರಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವಾಜಿ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಹೆಣ್ಣು ಅಬಲೆ ಅಲ್ಲ, ಅವಳು ಸಬಲೆ. ಇಂದಿನ ಆಧುನಿಕ ಪ್ರಪಂಚದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಚಂದ್ರಯಾನ 3ರ ಯಶಸ್ವಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಳೆ. 4 ಗೋಡೆಗಳ ಮಧ್ಯೆ ಇರದೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು. ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಮಹಾವಿದ್ಯಾಲಯದ ಕಲಾವಾಣಿ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಹಾಗೂ ಅವ್ವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ, ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಹಾಗೂ ಅತ್ಯುತ್ತಮ ಆಲ್ ರೌಂಡರ್ ವಿದ್ಯಾರ್ಥಿ ಸೇರಿ ಕಲಾವಾಣಿ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗೋದುತಾಯಿ ಮಹಾವಿದ್ಯಾಲಯ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಅನೇಕರು ಇದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅಲ್ಬದರ್ ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ. ಶ್ರಾವಣ ಮಾಸದ ಹಿನ್ನೆಲೆ ಐರ್ವಡಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅದ್ದೂರಿ ಕಾರ್ಯಕ್ರಮ. ಟ್ರಸ್ಟ್ ಆಸ್ತಿ ಕಬಳಿಕೆ ಕ್ರಮಕ್ಕೆ ಪಠಾಣ್ ಸೂಫಿಯಾನ್ ಒತ್ತಾಯ. ಅನಧಿಕೃತ ವಾಟರ್ ಪ್ಲಾಂಟ್ ಬಂದ್ ಮಾಡಿದ ಸಚಿವರಿಗೆ, ಅಧಿಕಾರಿಗಳಿಗೆ ವಾಟರ್ ಪ್ಲಾಂಟ್ ಅಸೋಸಿಯೇಷನ್ ಮುಖಂಡರಿಂದ ಧನ್ಯವಾದ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಅಲ್ಬದರ್ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ವೈದ್ಯರು ವಿರಳವಾದ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಬದರ್ ಡೆಂಟಲ್ ಕಾಲೇಜ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕಲಬುರಗಿಯ ಅಲ್ಬದರ್ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ವೈದ್ಯರು 3 ವ್ಯಕ್ತಿಗಳಿಗೆ ಯಶಸ್ವಿ ಚಿಕಿತ್ಸೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಕಲಬುರಗಿ ನಿವಾಸಿ ಖಲೀಲ್ ಎಂಬಾತನಿಗೆ ಬಾಯಿ ತೆರೆಯಲು ಸಮಸ್ಯೆ ಉಂಟಾಗುತ್ತಿತ್ತು. ಈ ಕುರಿತು ವೈದ್ಯರ ತಂಡ ಪರಿಶೀಲಿಸಿ ಯಶಸ್ವಿ ಚಿಕಿತ್ಸೆ ಮಾಡಿದ್ದಾರೆ. ಇದರೊಂದಿಗೆ ಇನ್ನು 2 ಸಹ ಇದೇ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಸಹ ಅಲ್ಬದರ್ ಆಸ್ಪತ್ರೆ ವೈದ್ಯರು ಉತ್ತಮ ಚಿಕಿತ್ಸೆ ನೀಡಿ ರೋಗಿಗಳ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ. यहाँ पे जो है नॉर्मल फंक्शनिंग के लिए, चबाने के लिए, बात करने के लिए इस मैंडिबल का मूवमेंट होना जरूरी होता है. So what happens here is these two, the upper part of the that is the base of the skull and the joint function, lower this mandible function together to bring about the movement. So when there is anything wrong with this joint, the function of this joint gets affected. So there are a lot of diseases that can affect. Today we are discussing 3 different varieties here. So this is Mohammad Khalil. He is 18 years of age. He is a student. He came to our department around a month back with a complaint of reduced mouth opening. His mouth opening was around 8 to 9 mm when he presented to us. And after clinical examination of his face and his complaint, we realized that his face was shifted towards one side and it was shortened on the affected side. So after clinically thoroughly examining and deciding that it is a problem of temporomandibular joint, we have sent the patient for radiograph, and this is his mouth opening in the beginning, and then we sent him for radiographs and CT scan. This is reconstruction of 3D CT. You can see here. यहाँ पे देख सकते हैं कि दिस इज स्टीरियोलिथोग्राफिक मॉडल. ये हमारी स्टडी के लिए भी है और फॉर दिस स्टडी ऑफ द पेशेंट ऑल्सो टीच द स्टूडेंट ऑल्सो वी यूज that is our patient we use the model. You can see the fusion of the lower jaw to the upper jaw.
मुझे पहले बहुत प्रॉब्लम होता था खाने पीने, कहीं पर भी जाने करने में। पहले मेरे को खाली एक उंगली आता था और हमें पता चला कि अलबदर डेंटल में इसका इलाज हो सकता है, तो हम यहाँ पर आ गए और सर ने कहा कि इसका ऑपरेशन करना पड़ेगा, तो हमने ऑपरेशन कराया। अल्हम्दुलिल्लाह अब मैं ऑपरेशन के बाद सब कुछ खा सकता हूँ अच्छे से। अब अल्हम्दुलिल्लाह 2 से 3 उंगली जा सकते हैं। ಇವ್ರಿಗೆ ಜಾಯಿಂಟ್ ಪೇನ್ ಇತ್ತು, ಬಾಯಿ ತರ ಅದೇನು ಪ್ರಾಬ್ಲಮ್ ಇದ್ದಿಲ್ಲ, ಬಟ್ ಸಿವಿಯರ್ ಜಾಯಿಂಟ್ ಪೇನ್ ಬಾಯಿ ತರ. ಅದು ಇವ್ರು ಮ್ಯೂಸಿಕ್ ಟೀಚರ್, ಸೊ ರೆಗ್ಯುಲರ್ ಮ್ಯೂಸಿಕ್ ಹೇಳಿ ಹೇಳಿ ಏನಾಗಿದೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿತ್ತು. ಜಾಯಿಂಟ್ ಪೇನ್ ಆಯಿತು, ಬಾಯಿ ತೆಗೆದ್ಮೇಲೆ ಒಂದು ಸೈಡ್ ಡಿವೈಡ್ ಆಗೋದು, ಆವಾಜ್ ಬರೋದು, ಖಟ್ ಖಟ್ ಅಂತ ಜಾಯಿಂಟ್ ಆಗಿ ಆವಾಜ್ ಬರ್ತಿದ್ದೀನಿ ಹಂಗೆ ಆವಾಜ್ ಬರೋದು, ಇವು ರೆಗ್ಯುಲರ್ ಪ್ರಾಬ್ಲಮ್. ಸೊ ಇಟ್ ವಾಸ್ ಎಫೆಕ್ಟಿಂಗ್ ಹಿಸ್ ಪ್ರೊಫೆಷನ್. ಏನದ ಮ್ಯೂಸಿಕ್ ಮಾಡೋದು, ಮ್ಯೂಸಿಕ್ ಹೇಳೋದು ಅವ್ರಿಗೆ ಪೇನ್ ಭಾಳ ಆಗ್ತಿತ್ತು. ಸೊ ಹಿ ಕೇಮ್ ಟು ಅಸ್ with that joint pain. Sir, ಏನರೆ ಮಾಡ್ರಿ, he had visited many dental clinics, private hospitals everywhere, but it was not needed. ಅವ್ರಿಗೆ ಏನು ಆಗಿಲ್ಲ, ಹೆಲ್ಪ್ ಆಗಿಲ್ಲ. Then he came to Al-Badr Dental College. ಇಲ್ಲಿ ಬಂದಾಗ we saw his condition, we took some basic x-rays, and then we thought of it is a case of internal derangement. Internal derangement ಅಂದ್ರೆ ಜಾಯಿಂಟ್ ಏನಿರುತ್ತೆ, ಜಾಯಿಂಟ್ ನಾರ್ಮಲ್, your joint is normal, madam ಅಂದಾಗ ಜಾಯಿಂಟ್ ಮೂವ್ ಆಗುತ್ತೆ. ಆ ಜಾಯಿಂಟ್ ಆಗಿ ಏನಾಗುತ್ತೆ, ಹಿಂಡರೆನ್ಸ್ ಇತ್ತು, सब ಜಾಯಿಂಟ್ ಅಡೆಜನ್ಸ್ ಆಯಿತು, ಇನ್ಫ್ಲಮೇಷನ್ ಅಂದರೆ ಬಾವು ಬಂದಿತ್ತು, ಅವೆಲ್ಲ ಆಗಿದ್ದು. ಅದಕ್ಕೆ ಇಟ್ ವಾಸ್ ಎಫೆಕ್ಟಿಂಗ್ ಹಿಸ್ ಜಾಯಿಂಟ್. ಸೊ ವಿ ಹ್ಯಾವ್ ಎ ಇನ್ಸ್ಟ್ರೂಮೆಂಟ್, ಈ ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಬರಲಿ, ಅಲ್ಬದರ್ ಡೆಂಟಲ್ ಕಾಲೇಜ್ ಹ್ಯಾಸ್ ದಿಸ್ ಇನ್ಸ್ಟ್ರೂಮೆಂಟ್. ದಿಸ್ ಇನ್ಸ್ಟ್ರೂಮೆಂಟ್ ಸೊ ಇದು ಇನ್ಸ್ಟ್ರೂಮೆಂಟ್ ಮೊದಲು ಏನು ಸರ್ಜರಿ ಮಾಡಬೇಕಾದ್ರೆ ದೊಡ್ಡ ಕಟ್ ಇನ್ಸಿಜನ್ ಮಾಡಿ ಎಲ್ಲ ಮಾಡಿ ಅಡ್ಮಿಟ್ ಮಾಡಿ ಜನರಲ್ ಅನೆಸ್ಥಿಷಿಯಾ ತಗೊಂಡು ಪೇಷಂಟ್ ಅಡ್ಮಿಷನ್ ಮಾಡಿ 10 days ಅಡ್ಮಿಷನ್ ಇರಬೇಕು, ಎಲ್ಲ ಮಾಡಬೇಕಾಗಿತ್ತು. ಈಗ ಏನಿದೆ, ಇದು ಇನ್ಸ್ಟ್ರೂಮೆಂಟ್ ಬಂದಾಗಿನಿಂದ ಕೀ ಹೋಲ್ ಸರ್ಜರಿ, ಬರೀ ಒಂದು ಸ್ಮಾಲ್ ಹೋಲ್ ಹಾಕ್ತೀವಿ. ಸ್ಮಾಲ್ ಹೋಲ್ ಹಾಕಿ ಇದು ಕ್ಯಾಮೆರಾ ಇದೆ, ಇದು ಯು ಕ್ಯಾನ್ ಸಿ ಹಿಯರ್ ಈ ಸ್ಕ್ರೀನ್ದಾಗ ಕ್ಯಾಮೆರಲ್ಲಿ ಒಳಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಯು ಕ್ಯಾನ್ ಸಿ ಆನ್ ದಿ ಸ್ಕ್ರೀನ್. ಏನಾಗಿದೆ ಪ್ರಾಬ್ಲಮ್, ಅಲ್ಲಿಂದಲ್ಲೇ ಆ ಸರ್ಜರಿ ಏರಿಯಾ ಸ್ಮಾಲ್ ಪಾರ್ಟ್, ಇದು ಸ್ಮಾಲ್ ಪ್ಯಾಥಾಲಜಿ ಅಂತಂದ್ರೆ ಅಲ್ಲಿಂದಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದು ನೀಡಲ್ ಇರುತ್ತೆ, ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಅವೆಲ್ಲ ಹಾಕಿ ಅಲ್ಲಿಂದಲ್ಲೇ ಎಲ್ಲ ಕ್ಯಾಮೆರಾದಾಗೆ ವಿಜುವಲೈಸ್ ಮಾಡಿ ಅಲ್ಲಿಂದಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಡೇ ಕೇರ್ ಸರ್ಜರಿ 45 ಮಿನಿಟ್ಸ್ದಾಗ ಮುಗಿಸಿ ಇಮಿಡಿಯೇಟ್ ನೀ ರಿಪ್ಲೇಸ್ಮೆಂಟ್ ಈಗೆಲ್ಲ ನೋಡಬೇಕು. ಸೊ ಈಗೆಲ್ಲ ಭಾಳ ಜನ ನೀವೆಲ್ಲ ನೋಡ್ತಾ ಇದ್ದೇನೆ, ಸ್ವಲ್ಪ ಭಾಳ ಅಡಿಕೆ ಆಗ್ತಾ ಇದ್ದೇನೆ. ಭಾಳ ಜನ ಅಡಿಕೆ ಆದಮೇಲೆ ವರ್ಷ ಗಂಟೆ ಏನಾಗ್ತದೆ, ವಯಸ್ಸಾದ್ಮೇಲೆ ನಿಮ್ಗೆ ಜಾಯಿಂಟ್ ಪೇನ್ ಬರ್ತದೆ. ಜಾಯಿಂಟ್ ಪೇನ್ ಬಂದಮೇಲೆ ಗುಳಿಗೆ ತಗೋತಿರ್ತೀರಿ, ಬರಾಮ್ ತಗೋತಿರ್ತೀರಿ, ಬಟ್ ಅದೇ ರೀತಿ ಏನಾಗ್ತದೆ, ನೋವು ಕಡಿಮೆ ಆಗೋದಿಲ್ಲ. ಇವರು ಏನಾಗಿತ್ತು, ಭಾಳ ವರ್ಷದಿಂದ ಎಲ್ಲಿ ಅಡಿಕೆ ತಿಂದು ಈ ಭಾಗದ ಜಾಯಿಂಟ್ ಒಳಗಡೆ ನೋವಾಗಿ ಆಗಿ ಕೊಡದ್ಬಿಟ್ಟಿತ್ತು. ಇವರು ಎಲ್ಲ ಕಡೆ ಅಡ್ಡಾಡಿದ್ದಾರೆ. ಇವರು ಮಹಾರಾಷ್ಟ್ರದಿಂದ ಬಾರ್ಡರ್ ಮಗ ಕರ್ಕೊಂಡು ಹೋಗ್ತಿದ್ದ, ಮಹಾರಾಷ್ಟ್ರ ಬಾರ್ಡರ್ ಆಯಿತು, ಕರ್ನಾಟಕ ಬಾರ್ಡರ್ ಆಯಿತು, ಎಲ್ಲ ಕಡೆ ಅಡ್ಡಾಡಿ ಬರ್ತಾ ಇದ್ರು. ಆಮೇಲೆ ಅವರು ಒಂದು ಸ್ಪೆಷಲ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಸ್ಕ್ಯಾನ್ ಅಂತ ಮಾಡಿದ್ರೆ ಈ ನಮ್ದು ಮುಖದವಡೆ ಏನಿರ್ತದೆ ಅದೇ ಬಂದ್ಬಿಡ್ತದೆ. ಅದಕ್ಕೊಂಡು ಸ್ಕಿರುಲ್ಟಿ ಮಾಡೆಲ್ ಅಂತ ಹೇಳ್ತಾರೆ. ಈ ಎಕ್ಸ್ರೇಕ್ಕಿಂತಲೂ ಅಡ್ವಾನ್ಸ್ ಇದೆ. ಎಕ್ಸ್ರೇ ಅಡ್ವಾನ್ಸ್ ಆದಮೇಲೆ ನಮ್ಮದು ನಿಮ್ದು ಏನು ಮುಖ ಇದೆ ಮುಖನೇ ಬಂದ್ಬಿಡ್ತದೆ. ಸೊ ಇದ್ರ ಪ್ರಕಾರ ನಾವು ಶಸ್ತ್ರಚಿಕಿತ್ಸೆನ ಮಾಡಬೇಕು. ಸೊ ಅದು ನೋಡಿ ಅದೆಲ್ಲ ಕೊಡದ್ಬಿಟ್ಟಿತ್ತು ನಿಮ್ಮದು, ಅದು ನೋಡಿ ಅದೆಲ್ಲ ಜಾಯಿಂಟು ಎಲ್ಲ ಕೊಡತ್ತು ಅದು ಒಂದು ಟೈಪ್ ನೋವು ಬರ್ತದೆ. ಎಲ್ಲ ಮಾತ್ರೆ ಆಯಿತು, ಇಂಜೆಕ್ಷನ್ ಆಯಿತು, ಮಲಾಮ್ ಆಯಿತು, ಏನಾಯ್ತು, ಆಮೇಲೆ ಕಡೆಗೆ ನಮ್ಮ ಕಡೆ ಬಂದರು. ಈಗ ನಾವು ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕರಿತೀವಿ. ಈ ಜಾಯಿಂಟನ್ನು ಹೊಸದಾಗಿ ಬಿಡ್ತೀವಿ. ಈಗ ನೋಡಿ ನಿಮ್ಮದು ಮಾಡೆಲಲ್ಲಿ ಇದು ಮೇಲ್ಗಡೆ ಮತ್ತು ಕೆಳಗಡೆ ಹೊಸದೇ ಜಾಯಿಂಟ್ ಆಗ್ತದೆ. ಈಗ ಹೆಂಗೆ ನಿಮ್ಮದು ನೀ ರಿಪ್ಲೇಸ್ಮೆಂಟ್ ಆಯಿತು, ಹಿಪ್ ರಿಪ್ಲೇಸ್ಮೆಂಟ್ ಆಯಿತು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಯಿತು, ಅದೇ ರೀತಿ ಈ ರೀತಿ ಅವ್ರಿಗೆ ಪೂರ್ತಿ ಹೊಸದೇ ಜಾಯಿಂಟ್ ಮಾಡಬೇಕಾಯಿತು. ಇದು ಜಾಯಿಂಟು 1 ಲಕ್ಷ ಮೇಲೆ ಕಾಸ್ಟ್ ಆಗ್ತದೆ. ಬಟ್ ನಮ್ಗೆ ಇದೇನು ಜಾಯಿಂಟ್ ರಿಪ್ಲೇಸ್ ಮಾಡಿದ್ರೆ ಅವ್ರ ಕಾಲೇಜ್ ಸಲುವಾಗಿ ಆಲ್ಮೋಸ್ಟ್ ಮೋರ್ ದನ್ ಎಲುಬು ಡ್ಯಾಮೇಜ್ ಆಗೈತಿ. ಕೆಲವೊಬ್ಬರೆಲ್ಲ ತಿರುಗಡೆ ಬಂದಿದ್ದವ್ರಿ, ಆಗಲೇ ಇಲ್ಲಿ ಮಾಡಲಿಲ್ಲ ಅಂತ ಕೇಳಿದವ್ರಿ. ಬರೀ ಅದರಿಂದ ಎಲುಬು ಬರೀ ಕಟ್ ಮಾಡಿ ಹೋಗಿದ್ದೀನಿ, ಆಮೇಲೆ ಪೈಪಿಂದ ದುಡ್ಡು ಹಾಕಬೇಕು ಅದು ಅಂತ ಹೇಳ್ತಾರೆ. ಮತ್ತು ಸೊಲ್ಲಾಪುರ ಇಲ್ಲಿ ಗುಲ್ಬರ್ಗ ಬೇರೆ ಕಡೆ ಬಸವೇಶ್ವರ ಆ ಕಡೆ ಎಲ್ಲ ತಿರುಗಡಿದ್ದೇವೆ. ಆಮೇಲೆ ಏನು ಬಂದವು ಸರ್, ಅದು ಪೆನ್ ಹಾಕಿ ಕ್ಲಿಪ್ ಹಾಕಿ ಎಲ್ಲ ಫಿಟ್ ಮಾಡುತ್ತೆ ಅಂದ್ರೆ ಅಮೌಂಟ್ ಭೀ ಕಡಿಮೆ ಆಯ್ತು ರೀ. ಸರಕ್ಕೆ ಬೇಕಾದ್ರೆ 10 ದಿವಸದಾಗ ರೊಟ್ಟಿ ಹೊಡ್ತಾರೆ. ಫಸ್ಟ್ ಕ್ಲಾಸ್ ಏನು ಭೀ ಪತ್ತೆ ಇಲ್ಲ, ಏನಿಲ್ಲ ಓದ್ತಿದ್ದು ಮಾಹಿತಿ ಬೇರೆ ಏನಿಲ್ಲ. ಯಾಕೆಲ್ಲ ಈಗ ಆಪರೇಷನ್ ಮಾಡಿ 1 ತಿಂಗಳಾಯ್ತು.
ಫಸ್ಟ್ ಕ್ಲಾಸ್ ದಾರಿ ಎಲ್ಲರದು ರೆಸ್ಪಾನ್ಸ್ ಸರಿಯಾಗೈತ್ರಿ. ಶ್ರಾವಣ ಮಾಸದ ಹಿನ್ನೆಲೆ ಕಲಬುರಗಿ ವಾರ್ಡ್ ನಂಬರ್ 23 ಆಯರ್ವಾಡಿಯಲ್ಲಿರುವ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಹಿನ್ನೆಲೆ ಆಯರ್ವಾಡಿಯಲ್ಲಿರುವ ಮಹಾಲಕ್ಷ್ಮೀ ದೇವಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಹಿನ್ನೆಲೆ ಮಹಾಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಶ್ರಾವಣ ಮಾಸದ ಹಿನ್ನೆಲೆ ಜರುಗಿದ ಮಹೋತ್ಸವದಲ್ಲಿ ಹಲವು ಧಾರ್ಮಿಕ, ಸಾಂಸ್ಕೃತಿಕ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಸೇರಿದಂತೆ ನಾನಾ ಕಡೆಗಳಿಂದ ಭಕ್ತರು ಆಗಮಿಸಿದ ದೇವಸ್ಥಾನದ ಸಂದರ್ಭದಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ನಾಲ್ಕನೇ ಶುಕ್ರವಾರದಂದು ನಮ್ಮ ಲಕ್ಷ್ಮೀನಗರ್ ಚಪ್ಪರ್ಬಂದಿ ಲೇಔಟ್ನಲ್ಲಿ ಇವತ್ತು ವಿಶೇಷ ಅಲಂಕಾರದೊಂದಿಗೆ ಇವತ್ತು ಲಕ್ಷ್ಮೀ ಪೂಜೆಯನ್ನು ಆಯೋಜಿಸಲಾಗಿದೆ. ಇವತ್ತಿನ ಅಲಂಕಾರದ ವಿಶೇಷತೆ ಏನೆಂದರೆ ಚಾಕ್ಲೇಟ್ನಲ್ಲಿ ತಾಯಿಯನ್ನು ಅಲಂಕಾರ ಮಾಡಿದ್ದಾರೆ. ವಿವಿಧ ರೀತಿಯ ಚಾಕ್ಲೇಟ್ನಲ್ಲಿ ಪ್ರತಿ ಶುಕ್ರವಾರದಲ್ಲಿ ವಿವಿಧ ಅಂದರೆ ಹಣ್ಣಿನ ಅಲಂಕಾರ ಮತ್ತು ದ್ರಾಕ್ಷಿ ಮತ್ತು ಗೋಡಂಬೆ ಈ ರೀತಿಯಾಗಿ ಪ್ರತಿ ಶುಕ್ರವಾರ ಒಂದೊಂದು ಪದಾರ್ಥದೊಂದಿಗೆ ಒಂದು ಅಲಂಕಾರ ಮಾಡುತ್ತಾ ಇವತ್ತು ನಾಲ್ಕನೇ ಕೊನೆ ಶುಕ್ರವಾರ ಇವತ್ತು ಚಾಕ್ಲೇಟ್ ಒಂದು ಅಲಂಕಾರ ಮಾಡಿ ಎಲ್ಲ ಸದ್ಭಕ್ತರಿಗೆ ಒಂದು ದರ್ಶನ ಒಂದು ಭಾಗ್ಯವನ್ನು ಇಲ್ಲಿ ಲಕ್ಷ್ಮೀನಗರದ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಾಡಲಾಗಿತ್ತು. ಅದೇ ರೀತಿ ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಅತಿಥಿಗಳಿಗೆ ಸನ್ಮಾನಿಸಲಾಯಿತು ಮತ್ತು ಇವತ್ತಿನ ಈ ಶುಕ್ರವಾರದ ಲಕ್ಷ್ಮೀ ಪೂಜೆಯ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಡಾಕ್ಟರ್ ರಾಹುಲ್ ಮದಕ್ನಳ್ಳಿ ಅವರು ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಲಕ್ಷ್ಮಿಯ ಒಂದು ದರ್ಶನ ಮಾಡಿಕೊಂಡು ಹೋಗಬೇಕಾಗಿ ನಾನು ಕೋರಿಕೊಳ್ಳುತ್ತೇನೆ. ಸ್ಥಾನದಲ್ಲಿ ನಾವೆಲ್ಲರೂ ದರ್ಶನಕ್ಕೆ ಆಗಮಿಸಿದ್ದೇವೆ. ಈ ಒಂದು ಮಹಾಲಕ್ಷ್ಮಿಯ ಎಲ್ಲ ಇಲ್ಲಿನ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ದೀಪಕ್ ಪವಾರ್ ಅಣ್ಣವರಾಗಿರ್ಬೋದು, ನಮ್ಮ ಶಿವಸ್ವಾಮಿಯವರಾಗಿರ್ಬೋದು, ನಮ್ಮ ಇನ್ನೋರ್ವ ಅನೇಕ ಪದಾಧಿಕಾರಿಗಳು ಕೂಡ ನಮಗೆ ಪ್ರತಿ ವರ್ಷ ಇಲ್ಲಿ
ಬರಮಾಡಲಿಕ್ಕೆ ಆಗಮಿಸಲಿಕ್ಕೆ ಮಹಾಲಕ್ಷ್ಮಿ ದರ್ಶನ ಪಡಲಿಕ್ಕೆ ಅವರು ಆಹ್ವಾನದ ಮೇರೆಗೆ ನಾವು ಪ್ರತಿ ವರ್ಷ ಬರ್ತಾ ಇದ್ದೇವೆ. ಇದು ನಮ್ಮ ಕೈಲಾಸ ನಗರ ಬಡಾವಣೆ ವತಿಯಿಂದ ನಾವು ಮೂರನೇ ವರ್ಷ ನಾವು ಆಗಮಿಸ್ತಾ ಇದ್ದೇವೆ ಎಲ್ಲರೂ ಸೇರಿ. ಈ ಸಲ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ನಾವು ಬಹಳ ಖುಷಿ ಅನ್ನಿಸ್ತಾ ಇದೆ. ನೀವೆಲ್ಲ ಇಷ್ಟೊಂದು ನಮಗೆ ಸತ್ಕರಿಸಿ ಇಷ್ಟೊಂದು ಎಲ್ಲ ನೀವು ಒಗ್ಗಟ್ಟಿನಿಂದ ನಮಗೆಲ್ಲ ಸನ್ಮಾನಿಸಿ ಎಲ್ಲರಿಗೂ ನಾವು ನಾವು ಕೈಲಾಸ ನಗರ ಬಡಾವಣೆ ವತಿಯಿಂದ ಎಲ್ಲ ನಿಮಗೆಲ್ಲ ಪದಾಧಿಕಾರಿಗಳು ನಾವು ಭಾಳ ಚಿರಋಣಿ ಆಗಿದ್ದೀವಿ ಅಂತ ಹೇಳಿ, ಅದೇ ರೀತಿಯಾಗಿ ನಮ್ಮ ಕೈಲಾಸ ನಗರದ ಮುಖಂಡರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಶೆಟ್ಟಿ ಅಣ್ಣವರು, ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಕದಮ್ ಅಣ್ಣವರು, ಅನೇಕ ನಮ್ಮ ಎಲ್ಲ ಹಿರಿಯರು ಯುವಕ ಮಿತ್ರರು ಎಲ್ಲ ಕೂಡ ಆಗಮಿಸಿದ್ದೇವೆ. ಈ ಒಂದು ಮಹಾಲಕ್ಷ್ಮಿ ಈ ಒಂದು ಮೂರ್ತಿ ನಾವು ಎಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳ್ಬೋದು. ಈ ಒಂದು ಇಲ್ಲಿ ಶಕ್ತಿಯು ಕೂಡ ಈ ಖಂಡಿತವಾಗಿ ಇದೆ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಮಾತಾ ಕೀ ಜೈ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಸರಾಫ್ ಬಜಾರ್ ಗಣೇಶ್ ಮಂದಿರದ ಹನುಮಂತ್ ಜೋಶಿ ಮಹಾರಾಜರು ಸೇರಿದಂತೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ಟ್ರಸ್ಟ್ ಆಸ್ತಿ ಕಬಳಿಕೆ ಮಾಡಲಾಗಿದೆ ಎಂದು ಆರೋಪಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಮುಖಂಡರು ದೂರು ನೀಡಿದ್ದಾರೆ. ಅಬ್ದುಲ್ ಶುಕೂರ್ ಎಂಬಾತ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ಟ್ರಸ್ಟ್ ಹೆಸರಿನಲ್ಲಿ ಖರೀದಿಸಲಾದ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಫಸ್ಟ್ ಹೆಸರಿನ ದುರ್ಬಳಕೆ ಮಾಡಲಾಗಿದೆ ಎಂದು ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಪಠಾಣ್ ಸೂಫಿಯಾನ್ ಖಾನ್ ಅವರು ಆರೋಪ ಮಾಡಿದ್ದಾರೆ. ಟ್ರಸ್ಟ್ ಹೆಸರಿನಲ್ಲಿ ಖರೀದಿಸಲಾದ ಆಸ್ತಿಯನ್ನು ಯಾರೂ ಸ್ವಂತಕ್ಕೆ ಬಳಸುವಂತಿಲ್ಲ. ಅಬ್ದುಲ್ ಶುಕೂರ್ ತಮ್ಮ ಸ್ವಂತ ಕಾರ್ಯಕ್ಕೆ ಬಳಸಿದ್ದಲ್ಲದೆ ತಮ್ಮ ಹೆಸರಿಗೆ ಜಮೀನನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಇವರ ವಿರುದ್ಧ ಕ್ರಮ ಜರುಗಿಸಿ ಜಮೀನನ್ನು ಮರಳಿ ಟ್ರಸ್ಟ್ಗೆ ಮರಳಿಸಿಕೊಡಬೇಕೆಂದು ಮನವಿ ಮಾಡಿದ್ರು. केएचबी वालों ने ये पर्पस उसमें ये मेंशन करके दिया है कि ये सीए सेट है. सीए सेट यानी कि सिविक एम्यूनिटी, यानी कि ये सिविक एम्यूनिटी पब्लिक यूटिलाइजेशन के लिए होता है. तकरीबन ये 1 एकड़ के पास ज़मीन है. तो ये अब्दुल शुकूर मामूपुरी वालों को जब ये ज़मीन दी गई तो वहाँ पर 25 प्लॉट डालकर कुछ डेवलपर्स को लेकर हमें सुनने में आया है कि कुछ डेवलपर्स वहाँ पर हैं जो ये ज़मीन को लेकर डेवलप कर इस ज़मीन को बेच रहे हैं. तो हमारा यही है मामला है कि ये ज़मीन एक तो सीए साइट, उसके बाद में भूमि मंडल से इसको परमिशन लिया गया. मंडल से इसको परमिशन कैसे लिया जाता है? हालांकि जब तक हम लोगों को मालूम है कि KUDA से इसका परमिशन होता है. KUDA से नहीं लेकर मंडल से इसका परमिशन लिया गया, फिर इसको NA कर इसको प्लॉटिंग डालकर वहाँ पर बेचा जा रहा है. ये सरासर ट्रस्ट के नाम पर और लेआउट के नाम पर जो कारोबार किया जा रहा है, इसके ऊपर इंक्वायरी होना चाहिए. और यहाँ पर जो डेवलपर्स हैं और जो ये लैंड ओनर्स हैं जो कि सब रजिस्टर ऑफिस में इन प्लॉटों की रजिस्ट्री की जा रही है, उन पर एक्शन लेना ज़रूरी है ताकि ऐसे मामला शहर में ना हो. मैं पठान सुफियान खान आज हमारी टीम के साथ में ये लेटर ADC साहब को भी दिया, उनको ब्रीफ भी किया गया है मामला. इस तरीके से पूरे डॉक्यूमेंट्स उनको दिए गए कि किस तरीके के यहाँ पर हुआ है, और उन्होंने आश्वासन भी दिया है कि इसके ऊपर इंक्वायरी करेंगे और इंशाल्लाह हमें उम्मीद है कि इसके ऊपर काम होगा. ಅನಧಿಕೃತ ವಾಟರ್ ಪ್ಲಾಂಟ್ಗಳನ್ನು ಬಂದ್ ಮಾಡುವ ಮುಖಾಂತರ ಕಲಬುರಗಿಯಲ್ಲಿ ಅಧಿಕಾರಿಗಳು ಹಾಗೂ ಸಚಿವರು ಉತ್ತಮ ಮಾರ್ಗವನ್ನು ಮಾಡಿದ್ದಾರೆ ಎಂದು ಗುಲ್ಬರ್ಗಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಸೋಸಿಯೇಷನ್ ಕಾರ್ಯದರ್ಶಿ ಮಂಜುನಾಥ್ ಪುಲ್ಸಾರೆ ತಿಳಿಸಿದರು. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ನಡೆಯುತ್ತಿರುವ ಅನಧಿಕೃತ ವಾಟರ್ ಪ್ಲಾಂಟ್ಗಳನ್ನು ಬಂದ್ ಮಾಡಿಸುವಂತೆ ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಇತ್ತೀಚೆಗೆ ಬಂದ ಅಧಿಕಾರಿಗಳು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸೂಚನೆ ಮೇರೆಗೆ ಅನಧಿಕೃತ ಪ್ಲಾಂಟ್ ಮುಚ್ಚಿಸುವ ಮೂಲಕ ಉತ್ತಮ ಕಾರ್ಯ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಇನ್ನು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ನೀಡಿದಾಗ ಅವರು ಕೂಡ ಈ ಬಗ್ಗೆ ಕ್ರಮ ಜರುಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡುವ ಮೂಲಕ ಅನಧಿಕೃತ ವಾಟರ್ ಪ್ಲಾಂಟ್ ಬಂದ್ ಮಾಡಲು ಸಹಕಾರ ಮಾಡಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಒಂದು ಪ್ರೆಸ್ ಮೀಟ್ನ ಉದ್ದೇಶ ಏನಿತ್ತಂದರೆ, ನಾವು ಸುಮಾರು ದಿವಸಗಳಿಂದ ಒಂದು 4-5 ವರ್ಷಗಳಿಂದ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ವಿ ನಮ್ಮ ಒಂದು ಸಂಘದ ವತಿಯಿಂದ. ಯಾಕೆಂದರೆ ಇದು ಗುಲ್ಬರ್ಗಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇರೋದ್ರಿಂದ ನಾವು ಒಂದು ಒಳ್ಳೆ ನೀರನ್ನ ಸರಬರಾಜು ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಏನೇ ಸರ್, ಸುಮಾರು ಕೆಲವು ಅನಧಿಕೃತ ನೀರಿನ ಘಟಕಗಳು ಬಂದವು ಸರ್, ಉದ್ಭವ ಆದವು. ಇವುಗಳ ಸಂಖ್ಯೆ ಎಷ್ಟಾಯ್ತು ಅಂದರೆ ನಾವು ಬಿಸ್ನೆಸ್ ಮಾಡಲಿಕ್ಕೂ ಆಗಲಿಲ್ಲ, ಜೊತೆಗೆ ಜನರ ಒಂದು ಜೀವದ ಮೇಲೆ ಕೂಡ ಚೆಲ್ಲಾಟ ಆಯ್ತು ಸರ್. ಭಾಳಷ್ಟು ಜನ ನೀರು ಕುಡಿದು ಭಾಳಷ್ಟು ಅನಾರೋಗ್ಯಕ್ಕೂ ಒಳಗಾದವು. ಈ ನಿಟ್ಟಿನಲ್ಲಿ ನಾವು ಮನವಿ ಪತ್ರಗಳು ಸಲ್ಲಿಸಿದರು. ಸುಮಾರು ಎಲ್ಲ ಸರ್ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗೆ ಎಲ್ಲ DC ಸಾಹೇಬರಿಂದ ಹಿಡಿದು
ಆರೋಗ್ಯ ಇಲಾಖೆ ಮತ್ತು ಅಂಕಿತ ಅಧಿಕಾರಿಗಳು, ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಎಲ್ಲರಿಗೂ ಕೂಡ ಕೊಟ್ಟಾಗೂ ಯಾವುದೇ ಕೆಲಸಗಳು ಆಗಿರಲಿಲ್ಲ ಸರ್. ಈಗ ಇದು ಕೆಲಸ ಆಗ್ತಾಯಿದೆ. ಈಗ ಸುಮಾರು ಅನಧಿಕೃತ ಘಟಕಗಳು ಕೂಡ ಬಂದಾದವು. ನಾವು ವಿಶೇಷವಾಗಿ ಈಗಿನ ಒಂದು ಅಂಕಿತ ಅಧಿಕಾರಿಗಳಂತಹ ಶ್ರೀಮತಿ ಡಾಕ್ಟರ್ ಅರ್ಚನಾ ಅವರಿಗೆ ಉತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಈ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಜೊತೆಗೆ ಇವರ ಒಂದು ಈ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶ್ರೀ ಸಚಿವರಾದಂತಹ ಜಿಲ್ಲಾ ಉಸ್ತುವಾರಿ ಆದಂತಹ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಮತ್ತು ಕೃಷಿ ಇದು ನಮ್ಮ ಶರಣಬಸಪ್ಪ ದರ್ಶನಾಪುರ ಸರ್ ಅವರು ಸಚಿವರು ಮತ್ತು ಶಾಸಕರಾದಂತಹ ಶ್ರೀ ಯಲ್ಲಮ್ಮಪ್ರಭು ಪಾಟೀಲ್ ಸರ್ ಮತ್ತು ಗಣೇಶ್ ಫಾತಿಮಾ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಕೂಡ ಈ ಒಂದು ಕೆಲಸಕ್ಕೆ ಒತ್ತು ಕೊಟ್ಟು ಈ ಒಂದು ಕೆಲಸ ಆಗಲಿಕ್ಕೆ ಪ್ರೋತ್ಸಾಹಿಸಿದರೆ ಅವರು ಕೂಡ ಸಂಘದ ವತಿಯಿಂದ ಒಂದು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ठीक है, हमारे जो भी बंद पड़ता हम वो करते बोलते बाजी, तो उनके बताने के बाद ही जो है जो भी डेवलपमेंट हो रहा है उसके बाद ही हो रहा, इसके लिए बता रहे हम. तो इसमें क्या है, खाली फूड सेफ्टी डिपार्टमेंट अकेले नहीं कर सकते, इसमें कहीं भी डिपार्टमेंट जो है ना उनका सहयोग देना. लास्ट टाइम 2013-14 में जो भी हुआ था, जो पहले एक्शन लिए थे, उसमें जो है टास्क फोर्स बनाकर जो है काम करे थे. ये डीओ मैडम अर्चना मैडम आने के बाद कर रहे, अब उन्होंने अकेले नहीं कर सकते, उसमें दूसरों का भी जो है सहयोग होना बोलकर हम आपके माध्यम से जो है बताना चाह रहे हैं. टास्क फोर्स कॉर्पोरेशन ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆ ಕಲಬುರಗಿಗೆ ನಟ ಪ್ರಕಾಶ್ ರೈ ಆಗಮನ, ನಗರದಲ್ಲಿ ಸುನಿಲ್ ಮಾನ್ಪಡೆ ಹೇಳಿಕೆ. ಲೋಕಸಭೆ ಚುನಾವಣೆಯಲ್ಲಿ 20ಕ್ಕೂ ಅಧಿಕ ಸ್ಥಾನ ಗೆಲ್ತೇವೆ, ಕಲಬುರಗಿಯಲ್ಲಿ ಸಚಿವ ಬಿಎಸ್ ಸುರೇಶ್ ಹೇಳಿಕೆ. ಈ ಬಾರಿಯ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಗೃಹ ಸಚಿವರನ್ನು ಆಹ್ವಾನಿಸಿ, ಕನ್ನಡ ಪರ ಸಂಘಟನೆಯ ಮುಖಂಡರ ಒತ್ತಾಯ. ಈ ಬಾರಿಯ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಗೃಹ ಸಚಿವರನ್ನು ಆಹ್ವಾನಿಸಿ, ಕನ್ನಡ ಪರ ಸಂಘಟನೆಯ ಮುಖಂಡರ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ.
ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338.